ಸರ್ಕಾರ ರಚನೆ ಮಾಡೋದಕ್ಕೆ 50 ಕಾಂಗ್ರೆಸ್ನ ಶಾಸಕರಿಗೆ ತಲಾ 50 ಕೋಟಿ ಆಮಿಷ ಹೊಡ್ತಾ ಇದ್ದಾರೆ. ಅಲ್ಲ, ಅದು ಸತ್ಯನೇ ಇದೆ. ಬಹಳ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಳೆದ 16-17 ತಿಂಗಳಿಂದ ಇದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ. ಸರ್, ಸಿಎಂ ಹೇಳಿರ್ತಕ್ಕಂಥದ್ದು 100% ಸತ್ಯ ಇದೆ. ಅಲ್ಲ, ಈ ತರ ಇಂಡೈರೆಕ್ಟ್ ಡೈರೆಕ್ಟ್ ಇನ್ಫಾರ್ಮೇಶನ್ ಮೊದಲಿಂದಾನೇ ಬರ್ತಾ ಇದೆ. ಸಾಧ್ಯನಾ ಸರ್ 50 ಕೋಟಿ ಆಫರ್ ಮಾಡೋದು ಸಾಧ್ಯನಾ ಸರ್? ಬಿಜೆಪಿಗೆ ಮೋದಿ ಸಾಹೇಬರಿಗೆಲ್ಲ ಎನಿಥಿಂಗ್ ಇಸ್ ಪಾಸಿಬಲ್ ಅಲ್ಲ. ಅವ್ರಿಗೆ ಏನ್ ಬೇಕಿದ್ ಮಾಡಬಹುದು. ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದ್ರು, ಗೋವಾ ಸರ್ಕಾರ ಬೆಳೆಸಿದ್ರು, ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು. ಇದೇನು ಹೊಸದಲ್ಲ. ಅವರಿಗೆ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಆ ತರ ಇನ್ಫಾರ್ಮೇಶನ್ಸ್ಗೆ ಯಾವ ತರ ಮಾಹಿತಿ ಇರುತ್ತೆ ಅಂತಂದಾಗ ಯಾರು ಆಫರ್ ಮಾಡ್ತಾರೆ ಅದಕ್ಕೆ ಖಚಿತವಾಗಿ ನನಗಂತೂ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಇನ್ಫಾರ್ಮೇಶನ್ಸ್ ಇದೆ. ಸೊ ಮಾನ್ಯ ಮುಖ್ಯಮಂತ್ರಿಗೂ ಅವ್ರಿಗೆ ಜಾಸ್ತಿ ಇನ್ಫಾರ್ಮೇಶನ್ ಇರುತ್ತೆ. ಬಟ್ ನನಗೂ ಈ ತರದ ಇನ್ಫಾರ್ಮೇಶನ್ಸ್ ಇದೆ. ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಳಿದ್ದು ಯಾರು ಹೇಳಿದಾರೆ ಅವ್ರ ಹೆಸರು ಹೇಳಕ್ ಹೋಗಲ್ಲ. ಬಟ್ ಹೇಳಿದೆ, ಮಾಹಿತಿ ಇದೆ ಪ್ರಕಾರ. ಈಗ ಸಂಡೂರ್ದು ಚುನಾವಣೆ ಸಂಬಂಧಪಟ್ಟಂಗೆ ನೀವಲ್ಲಿ ಉಸ್ತುವಾರಿ ಆಗಿದೆ. ಲಾಡ್ ವರ್ಸಸ್ ರೆಡ್ಡಿ ಅಂತಾನೆ ಬಿಂಬಿತ ಆಗಿದೆ. ಆ ಥರ ಆಗಿದ್ರೆ ಅದಿಲ್ಲ. ಅಲ್ಲಿ ಪಾರ್ಟಿ ವರ್ಸಸ್ ಪಾರ್ಟಿನೇ ಇರ್ತಕ್ಕಂಥದ್ದು. ಚುನಾವಣೆ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಸಂಡೂರು ತಾಲೂಕಿನ ಜನ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತಾರೆ. ಕೋವಿಡ್ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಮತ್ತು ರಾಮುಲು ಪಿಪಿ ಕಿಟ್ ಅಕ್ರಮ ಇದೆ. ವೆಬ್ಸೈಟ್ ರಚನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಇವತ್ತು ಗೊತ್ತಿಲ್ಲ, ಕ್ಯಾಬಿನೆಟ್ ಏನಾಗುತ್ತೆ ನೋಡ್ಬೇಕು. ಕೋವಿಡ್ ಒಂದೊಂದು ಡಾಕ್ಯುಮೆಂಟ್ಗಳು ಲೀಕ್ ಆಗ್ತಾ ಇದ್ದಾವೆ. ಯಾವ ರೀತಿ ಇದು ಏನ್ ಲೆಕ್ಕಾಚಾರ? ಅದು ಆಲ್ವೇಸ್ ಅಲ್ಲ, ಲೀಕ್ ಆಗ್ತಕ್ಕಂಥದ್ದು ಯಾವಾಗಲೂ ಇದ್ದೇ ಇದೆ, ಎಲ್ಲ ಸರ್ಕಾರಗಳಲ್ಲಿದೆ. ಸೊ ನಾವೇನ್ ಲೀಕ್ ಆಗಿದೆ ಅದ್ರ ಮೇಲೆ ಮೊನ್ನೆ ಮುಖ್ಯಮಂತ್ರಿ ಅವರು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು. ಸೊ ನೋಡ್ಬೇಕೀಗ ನಮ್ಮ ಸಬ್ ಕಮಿಟಿಗೆ ನಾನಿದ್ದೀನಿ, ಅದ್ರ ಬಗ್ಗೆ ಸಂಪೂರ್ಣ ವರದಿ ಬರುತ್ತೆ. ಅದಾದ್ಮೇಲೆ ಸರ್ಕಾರ ಕ್ರಮ ತಗೊಳುತ್ತೆ. ಗಣಿದು 10 ಪ್ರವರ್ಗ 10 ಇದೆಯಲ್ಲ ಸರ್, ಅದರಲ್ಲಿ ಹಿಂದಿನ ಸರ್ಕಾರ ಗಣಿ ಗುತ್ತಿಗೆ ಕೊಡಬೇಕಾದ್ರೆ ಅಕ್ರಮ ಆಗಿದೆ ಅನ್ನೋ ಕಾರಣಕ್ಕೆ ಇವತ್ತಿನ ಲೋಕಾಯುಕ್ತ ವಿಶೇಷ ತಂಡ ರಚನೆ ಮಾಡ್ತಾರೆ. ಹೌದಾ ಸರ್? ನೋಡ್ಬೇಕು, ಕ್ಯಾಬಿನೆಟ್ ನಲ್ಲಿ ಸಬ್ಜೆಕ್ಟ್ ಬರುತ್ತೆ, ನೋಡೋಣ. ಏನ್ ಸಬ್ಜೆಕ್ಟ್ ಬರುತ್ತೆ ಗೊತ್ತಿಲ್ಲ. ಬಂದ್ಮೇಲೆ ಅದ್ರ ಬಗ್ಗೆ ತಮಗೆ ಬಂದು ಮಾಹಿತಿ ಕೊಡ್ತೀವಿ. ಪ್ರೊಫೆಸರ್ ಒಂದು ಲೆಟರ್ ಬಂದಿದ್ದಲ್ಲ ಸರ್, ಏನು ಕನ್ನಡ ಪ್ರಾಧಿಕಾರ ಪ್ರೊಫೆಸರ್ ಏನಂತ ಜೊಮಾಟೋ ವಿಚಾರದಲ್ಲಿ ಇದನ್ನು ಮಾಡಬೇಕಂತ ಒಂದು ಲೆಟರ್ ಬಂದಿತ್ತು. ನಿಮ್ಮ ಗಮನಕ್ಕೆ ಬಂದಿದೆ? ಜೊಮಾಟೋಗೆ ಮಾಹಿತಿ ಇಲ್ಲ ಸರ್. ನೀವು ಕಬರ ಸ್ಥಾನಗಳಿಗೆ ಜಮೀನನ್ನು ಮಂಜೂರು ಮಾಡಿ ಕಂದಾಯ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕಬರಸ್ಥಾನಕ್ಕೆ ಜಮೀನು ಸರ್ 2780 ಎಕರೆ ಜಮೀನನ್ನು ವಿವಿಧ ರಾಜ್ಯಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಮಂಜೂರಾತಿಗೆ ಕಂದಾಯ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದು ಬಿಜೆಪಿ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಅಂದ್ರೆ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಆರೋಪ ಮಾಡ್ತಾರೆ. ನನಗೆ ಮಾಹಿತಿ ಅಂತೂ ಇಲ್ಲ. ಸಂಬಂಧಪಟ್ಟ ಸಚಿವರು ನಿಮಗೆ ಉತ್ತರ ಕೊಡ್ತಾರೆ. ಯಾಕಂದ್ರೆ ನನಗೆ ಮಾಹಿತಿ ಇಲ್ಲ, ಹಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತನಾಡಕ್ಕೆ ಹೋಗುದಲ್ಲ. ಥ್ಯಾಂಕ್ ಯು, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.